ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತ ಮೊನ್ನೆ ಕೇಂದ್ರ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೆಲವೊಂದು ಅಂಕಿಅಂಶಗಳ ಸಹಿತವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದರು. ನಿನ್ನೆ ಬೆಂಗಳೂರಿಗೆ ಬಂದು ಆ ಕುರಿತಂತೆ ಸುದೀರ್ಘವಾದಂತಹ ಭಾಷಣ ಮಾಡಿದ್ರು, ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಕೇವಲ ಅವರು ಮಾತ್ರ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ, CM, DCM ಎಲ್ಲ ಆರೋಪ ಮಾಡಿದ್ರು. ಈಗ ಈ ವಿಚಾರವನ್ನು BJP ಗಂಭೀರವಾಗಿ ಪರಿಗಣಿಸಿದೆ. ರಾಹುಲ್ ಗಾಂಧಿಗೆ ಕೌಂಟರ್ ಕೊಡೋದಕ್ಕೆ BJP ಹೈಕಮಾಂಡ್ ಎಂಟ್ರಿ ಆಗಿದೆ. ಯಾಕೆಂದರೆ ಆರೋಪ ಮಾಡಿರೋದು ಮಹದೇವಪುರ ಕ್ಷೇತ್ರ ಅಲ್ವಾ, ಮಹದೇವಪುರ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲೂ BJP ಶಾಸಕರೇ ಇರೋದು. ಸೊ ಹಾಗಾಗಿ ಆರೋಪ ಸಂಬಂಧ ಕಂಪ್ಲೀಟ್ ರಿಪೋರ್ಟನ್ನು ವರಿಷ್ಠರು ಕೇಳಿದಾರಂತೆ. ದೆಹಲಿಗೆ ಬರುವಂತೆ ಅರವಿಂದ್ ಲಿಂಬಾವಳಿ ಅವರಿಗೆ ವರಿಷ್ಠರು ಬುಲಾವ್ ನೀಡಿದ್ದಾರೆ. 1,00,000 ಮತಗಳವು ಆರೋಪದ ಬಗ್ಗೆ ವರದಿ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇನ್ನೆರಡು ದಿನಗಳಲ್ಲಿ ದೆಹಲಿಗೆ ತೆರಳಿ ವರದಿಯನ್ನು ಕೊಡ್ತಾರೆ ಲಿಂಬಾವಳಿ ಅವರು. ನಿನ್ನೆ ಇನ್ಫ್ಯಾಕ್ಟ್ ಇದೆಲ್ಲ ಮುಗಿದ ಮೇಲೆ ಕಾಂಗ್ರೆಸ್ನವರದ್ದು ಅರವಿಂದ್ ಲಿಂಬಾವಳಿ ಅವರು ಪಾರ್ಟಿ ಆಫೀಸ್ನಲ್ಲಿ ಒಂದು ಸುದೀರ್ಘವಾದ ಪ್ರೆಸ್ ಮೀಟ್ ಮಾಡಿದ್ರು. ಆ ಪ್ರೆಸ್ ಮೀಟ್ನಲ್ಲೇ ಅವರು ಎಲ್ಲ ಅಂಕಿ ಅಂಶಗಳನ್ನು ಇಟ್ಟರು. ರಾಹುಲ್ ಗಾಂಧಿ ಮಾಡಿದಂತಹ ಆರೋಪಕ್ಕೆ ಒಂದಷ್ಟು ಉತ್ತರಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ವರುಣಾ ಕ್ಷೇತ್ರದಲ್ಲಿ ಈ ಥರದೆಲ್ಲ ಆಗಿರೋದನ್ನು ಹೇಳಿದ್ರು, ಚಾಮರಾಜಪೇಟೆನಲ್ಲಿ ಆಗಿರೋದನ್ನು ಹೇಳಿದ್ರು. ಆಯ್ತಾ, ಆಮೇಲೆ ಒಂದೇ ಅಡ್ರೆಸ್ನಲ್ಲಿ 80 ಜನ ಇದ್ದಾರೆ ಅಂತ ಹೇಳಿದ್ರಲ್ಲ ಮತದಾರರು, ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು. ಆ ಡೋರ್ ನಂಬರ್ 00 ಅದನ್ನು ಕೊಟ್ಟರು. ಆಮೇಲೆ ಒಂದೇ ಹೆಸರಿನವರು 4 ವಿಧಾನಸಭಾ ಕ್ಷೇತ್ರದಲ್ಲಿ ಹೆಸರಿದೆ ಅಂತಂದರೆ ಚಾಮರಾಜಪೇಟೆ ವರುಣಾದಲ್ಲೂ ಆ ಥರ ಇದೆ ಅಂತ ತೋರಿಸಿದ್ರು. ಇದನ್ನು ಅವರು ಹೈಕಮಾಂಡ್ ಕೊಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪ ಗಂಭೀರ ಸ್ವರೂಪದ್ದು. ಹಾಗಾಗಿ ಅರವಿಂದ್ ಲಿಂಬಾವಳಿ ಕೊಡ್ತಕ್ಕಂಥ ರಿಪೋರ್ಟ್ ಮೇಲೆ ಹೈಕಮಾಂಡ್ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬಹುದು. ಸೊ ಯಾವ ರೀತಿ ತಯಾರಿಯಾಗಿದೆ ಅರವಿಂದ್ ಲಿಂಬಾವಳಿ ಅವರಿಂದ ರಿಪೋರ್ಟ್ ಅಂತ? ಸದ್ಯದಲ್ಲೇ ಅರವಿಂದ್ ಲಿಂಬಾವಳಿ ಅವರು ದೆಹಲಿಗೆ ಹೋಗ್ತಾರೆ. ಯಾಕಂದ್ರೆ ಹೈಕಮಾಂಡ್ ಅವರು ಲಿಂಬಾವಳಿ ಅವರಿಗೆ ದೆಹಲಿಗೆ ಬನ್ನಿ ಅನ್ನುವಂತಹ ಒಂದು ಬುಲಾವ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ಆರೋಪ ದೇಶಾದ್ಯಂತ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿರುವಂಥದ್ದು, ಚುನಾವಣಾ ಆಯೋಗದ ಮೇಲೆ ಅನುಮಾನ ಹುಟ್ಟಿಸುವಂಥ ಪ್ರಯತ್ನಗಳನ್ನು ಕೂಡ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಅನ್ನುವಂಥ ಆರೋಪ BJP ಮಾಡಿದೆ. ಮಹದೇವಪುರ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರದಲ್ಲಿ 1,250 ಮತಗಳ ಕಳವಾಗಿದೆ ಅನ್ನುವಂಥ ಆರೋಪ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಮೊನ್ನೆ ದೆಹಲಿನಲ್ಲಿ ಸುದ್ದಿಗೋಷ್ಠಿ ಮಾಡಿ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿರುವಂಥದ್ದು. ನಿನ್ನೆ ಒಂದು ರೀತಿಯಲ್ಲಿ ಬೃಹತ್ ಪ್ರತಿಭಟನೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಕೆ, ಅದಕ್ಕೆ ಸುದ್ದಿಗೋಷ್ಠಿ ಮಾಡಿ ಅರವಿಂದ್ ಲಿಂಬಾವಳಿ ಅವರು ಅಷ್ಟು ಆರೋಪಗಳಿಗೆ 5 ಹಂತದ ಅಕ್ರಮ ಜೊತೆಗೆ 7 ಉದಾಹರಣೆಗಳಿಗೆ ಕೌಂಟರ್ ಕೊಟ್ಟಿರುವಂಥದ್ದು. ಇವೆಲ್ಲವನ್ನು ಕೂಡ ಹೈಕಮಾಂಡ್ ಕೂಡ ತುಂಬ ಗಂಭೀರವಾಗಿ ಗಮನಿಸಿದೆ. ಹಾಗಾಗಿನೇ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಕೊಡಿ ಅನ್ನುವಂತಹ ಸೂಚನೆಯನ್ನು ಕೂಡ ರಾಜ್ಯ BJPಗೆ ರವಾನೆ ಮಾಡಿದೆ. BJP ಅಂದರೆ ಅರವಿಂದ್ ಲಿಂಬಾವಳಿ ಅವರು ಸದ್ಯದಲ್ಲಿ ದೆಹಲಿಗೆ ಹೋಗ್ತಾರೆ. ಕಂಪ್ಲೀಟ್ ರಿಪೋರ್ಟನ್ನು ದೆಹಲಿಯಲ್ಲಿ ವರಿಷ್ಠರಿಗೆ ಸಬ್ಮಿಟ್ ಮಾಡ್ತಾರೆ. ಜೊತೆಗೆ ನೆನೆ ಒಂದು ಮಾತು ಹೇಳಿದ್ರು, ಯಾವ ರೀತಿ ರಾಹುಲ್ ಗಾಂಧಿ ಅವರು PPT ಪ್ರೆಸೆಂಟೇಷನ್ ಮಾಡಿದ್ರು, ನಾನು ಕೂಡ ದೆಹಲಿ BJPನಲ್ಲಿ ಹೋಗಿ ಅದೇ ರೀತಿ PPT ಪ್ರೆಸೆಂಟೇಷನ್ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಬಹುಶಃ ಅದನ್ನು ಕೂಡ ಲಿಂಬಾವಳಿ ಅವರು ದೆಹಲಿಗೆ ಹೋಗಿ ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಇನ್ನು ಹೈಕಮಾಂಡ್ಗೆ ಕಂಪ್ಲೀಟ್ ರಿಪೋರ್ಟ್ ಕೊಡ್ತಾರೆ. ಹೈಕಮಾಂಡ್ ಕರ್ನಾಟಕ ಒಂದೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಕಾಂಗ್ರೆಸ್ ಆರೋಪ ಮಾಡಿದೆ ಈ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ. ಜೊತೆಗೆ ಹರಿಯಾಣ ಚುನಾವಣೆಯಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಹಾರದಲ್ಲಿ 65 ಲಕ್ಷ ಮತದಾರನ ರದ್ದು ಮಾಡಿರುವಂಥದ್ದು, ಅವರ ಹೆಸರುಗಳನ್ನ ಅಲ್ಲೂ ಕೂಡ ಅಕ್ರಮ ಆಗಿದೆ, ಮತ ಕಳವು ಮಾಡೋದಕ್ಕಾಗಿ BJP ಆಯೋಗದ ಮೂಲಕ ಕೆಲಸ ಮಾಡ್ತಿದೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದ ಜೊತೆ ಮಹಾರಾಷ್ಟ್ರ, ಹರಿಯಾಣ, ಬಿಹಾರದ ರಿಪೋರ್ಟ್ಗಳನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಒಮ್ಮೆಲೆ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ದೊಡ್ಡದಾದಂತಹ ಕೌಂಟರ್ ಕೊಡೋದಕ್ಕೆ ಕೇಂದ್ರದ BJP ಪ್ಲಾನ್ ಮಾಡ್ತಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಕೇಂದ್ರದ BJPಯ ಕೌಂಟರ್ ಏನು ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಸದ್ಯಕ್ಕೆ ರಿಪೋರ್ಟ್ ಅಂತೂ ಕೇಳಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ನೋಡೋಣ ಅರವಿಂದ್ ಲಿಂಬಾವಳಿ ಅವರು ಏನೆಲ್ಲ ವರದಿ ಕೊಡ್ತಾರೆ, ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಹೈಕಮಾಂಡ್ ಅಂತ.